ಐಸ್ ಇವಾಗ ಲಗೇಜು ಯಾಕೋ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಈ ಸಲಿ. ಕೈಗೇನೆ ಅದೇ ನೋಡ್ರಿ ಎಷ್ಟು ಚೆನ್ನಾಗೈತೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್. ಟೈಮ್ ಬಂದು 3:20. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದ್ರೆ ಬನ್ನಿ ಹೇಳ್ತೀನಿ. ನಿನ್ನೆ ವ್ಲಾಗ್ ನೋಡಿದೀರಾ, ಎಂಡಲ್ಲಿ ಹೇಳಿದ್ದೆ ನನ್ನ ಮಗಳು ಯಾಕೋ ಮುನ್ಸ್ಕೊಂಬಿಟ್ಲು ಸಡನ್ ಆಗಿ ಅಂತ ಅಂದ್ಬಿಟ್ಟು. ಯಾಕೆ ಗೊತ್ತಾ, ದಿಯಾ ಮನೆಗೆ ನಾನು ಇನ್ನೂ ಕರ್ಕೊಂಡು ಹೋಗಿಲ್ಲ ಅವಳನ್ನ. ಸೊ ಮೊನ್ನೆ ದಿವಸ ಏನಾಯ್ತು, ನಮ್ಮ ಅತ್ತೆಗೂ ಮತ್ತೆ ನನ್ನ ನಾದ್ನಿಗೂ ವಿಡಿಯೋ ಕಾಲ್ ಮಾಡ್ಕೊಟ್ಟೆ. ಅವ್ರು ಮಾಡಿಲ್ಲ ಅಂತಂದ್ರೆ ನಾನೇ ಮಾಡ್ಕೊಡ್ತೀನಿ, ಏನಾದ್ರು ಮಕ್ಳು ಆಟ ಆಡ್ತಿರ್ಬೇಕಾದ್ರೆ ನೋಡ್ಲಿ ಅವರು ಅಂತ ಅಂದ್ಬಿಟ್ಟು. ಅವಾಗ ನನ್ನ ನಾದ್ನಿ ಮಗ ಹೋಗಿ ಒಂದ್ 10 ದಿವಸ ಏನೋ ಹತ್ತತ್ರ ಆಗಿದೆ, ಅವನ್ನ ನೋಡ್ಬಿಟ್ಟು ನನ್ನ ಮಗಳು ಊರ್ಕೊಂಡ್ಬಿಟ್ಟವಳೆ. ಅವನು ಹೋಗೋನೆ ನಾನು ಹೋಗಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಒಂದು ಶಬ್ದನೂ ಮಾತಾಡಿಲ್ಲ, ಅವಳು ಮುನ್ಸ್ಕೊಬಿಟ್ಟು. ಸೊ ಹಂಗಾಗಿ ಇವತ್ತು ಸಡನ್ ಆಗಿ ಪ್ಲಾನ್ ಮಾಡಿದೆ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೂ ಒಂದು ಹೋಗಕ್ಕೆ ಬೇಜಾರು ನನಗೆ. ಪ್ರತಿ ಸಲಿನೂ ಹೋಗ್ತಿದ್ದೆ ಖುಷಿಯಾಗಿ, ಬಟ್ ಈ ಸಲ ಏನಕ್ಕೆ ಬೇಜಾರಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಹೇಳ್ತೀನಿ ಬನ್ನಿ. ಗೈಸ್, ಈ ತರ ಕವರ್ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಯಾರೋ ಹಿಂದಿ ಆಕ್ಟರ್ಸ್ ಇದನ್ನ ಇಟ್ಕೊಂಡು ಫುಲ್ ಏನೋ ಒಂಥರ ವೈರಲ್ ಆಗ್ಬಿಟ್ಟಿದೆ ಈ ಕವರು. ನಂಗೆ ಸಡನ್ ಆಗಿ ನೆನಪಾಗೋಯ್ತು ಇವಾಗ. ಅದು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಿದ್ದು. ಸೊ ಇವಾಗ ನಮ್ಮಪ್ಪ ಮಲ್ಗೆ ಹೂವು ಎಲ್ಲ ಕಿತ್ಬಿಟ್ಟು, ಇದು ಮಲ್ಗೆ ಹೂವು ನಮ್ಮಮ್ಮಂಗೆ ಇಷ್ಟ ಅಲ್ವಾ, ಸೊ ಹಂಗಾಗಿ ಎಲ್ಲ ಅರಳ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ಕಟ್ಬಿಟ್ಟು ಅಮ್ಮಂಗೆ ಇಟ್ಬಿಡಮ್ಮ ಅಂತ ಅಂದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಲ್ಗೆ ಹೂ. ನೋಡಿ, ಇದು ಕಿತ್ತಿಲ್ಲ ಅಂತಂದ್ರೆ ನೋಡಿ ಈ ತರ ಆಗೋಗ್ಬಿಡುತ್ತೆ ಕಲರ್, ಬ್ರೌನ್ ಕಲರ್ ಎಲ್ಲ ಫುಲ್ಲು ಹರಳೋಗ್ಬಿಟ್ಟಿದೆ. ನೆನ್ನೆನೆ ಕಿತ್ಬಿಟ್ಟಿಡಮ್ಮ ಅಂತ ಹೇಳಿದ್ರು, ನಾನು ಮರ್ತ್ಕೊಂಡೆ. ಇವಾಗ ಕಂಪ್ಲೀಟ್ ಎಲ್ಲ ಕಿತ್ಬಿಟ್ಟಿರ್ತೀನಿ. ಮಕ್ಳನ್ನಿಬ್ರು ಅವಾಗೆ ರೆಡಿ ಮಾಡಿಸ್ಬಿಟ್ಟೆ. ಅವನು ಮಲಗಿರ್ಬೇಕು ನನ್ನ ಮಗಳು ಟಿವಿ ನೋಡ್ತಾ ಇದ್ಲು. ಯಾಕೋ ಗೈಸ್ ಈ ಸಲಿ ನನ್ಗೆ ಏನೋ ಒಂಥರ ಹೋಗೋದು ಬೇಡವೋ ಅನ್ನೋ ತರ. ಹೇಳ್ತೀನಿ ಏನು ಎತ್ತ ಅಂತ. ಇನ್ನು ಪ್ಯಾಕ್ ಏನು ಮಾಡ್ಕೊಂಡಿಲ್ಲ, ಮಾಡ್ಕೊಬೇಕು. ಟೈಮ್ ಇನ್ನ 3:20. ಏನು ಮನೆ ಬಿಟ್ರು 1/4 ಗಂಟೆ 1 ಅವರಲ್ಲಿ ಹೋಗ್ತೀವಿ. 20 ಕಿಲೋಮೀಟರ್ ಇಲ್ಲಿಂದ. ಯಾರು ಖುಷಿಯಾಗಿರೋ ನನ್ನ ಮಗಳು ಖುಷಿ ಆಗ್ಬಿಡುತ್ತೆ. ಅಲ್ಲ ಆರಾಮಾಗಿ ಬಿಟ್ಬಿಡ್ತೀನಲ್ಲ, ಅದಕ್ಕೆ. ಇವಾಗ ಬಿಸಿಲು ಬಿಡಕ್ಕೂ ಭಯ ಮಕ್ಕಳನ್ನ ಆಚೆ, ಸನ್ ಸ್ಟ್ರೋಕ್ ಆಗುತ್ತೆ. ಯಾರು ಜಾಸ್ತಿ ಬಿಡಕ್ ಹೋಗ್ಬೇಡಿ, ನೀವು ಅಷ್ಟೇ ಬಿಸಿಲಲ್ಲಿ ಜಾಸ್ತಿ ಹೋಗ್ಬೇಡಿ. ವಯಸ್ಸಾದವ್ರಂತೂ ಹೋಗಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾವಾಗ್ಲೂ ಒಂದೇ ತರ ಇರಲ್ಲ ಕಾಲ, ಜೀವನ. ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಬೇಕಲ್ಲ ಒಂಚೂರು. ನೋಡಿ ಹತ್ತತ್ರ ಒಂದ್ ಮಳ ಆಗುತ್ತೆ ಗೈಸ್, ಅಷ್ಟಿದೆ. ಇನ್ನೊಂದ್ ಸ್ವಲ್ಪ ಕನಕಾಂಬರನೂ ಐತೆ ನೋಡಿ. ಅವತ್ತು ಕಿತ್ಬಿಡ್ಬೇಕು, ಇಲ್ಲ ಅಂದ್ರೆ ಹೂವು ವೇಸ್ಟ್ ಆಗ್ಬಿಡುತ್ತೆ. ಬಿಸಿಲು ನೋಡಿ ಯಪ್ಪ ಹೆಂಗ್ ಸುಟ್ಟೋಗ್ತೈತೆ ಅಂದ್ರೆ. ಈ ಎದುರುಗಡೆ ಮನೆ 3 ತಿಂಗಳು ಕಟ್ಟಾಕ್ಬಿಟ್ರು ನೋಡಿ. ಕೆಳಗಡೆ 1 ಫ್ಲೋರ್, ಮೇಲ್ಗಡೆ 1 ಫ್ಲೋರ್. ಫಾಸ್ಟ್ ಅವ್ರೆ. ನಾನು ಈ ಗ್ಯಾಪ್ ಅಲ್ಲಿ ಹಂಗೆ 1 ಬಕೆಟ್ ಬಟ್ಟೆ ಇತ್ತು, ಅದನ್ನು ಸಹ ಒಗ್ದು ಆಮೇಲೆ ಎಲ್ಲ ಒಂದ್ ಕಡೆಯಿಂದ ಏನೇನೆಲ್ಲ ಬಾಕಿ ಉಳ್ಸಿದೀನಿ ಬಟ್ಟೆಗಳು ಫಸ್ಟ್ ಎಲ್ಲ ಒಗೆದು ಬಿಟ್ರೆ ಸಮಾಧಾನ ಅನ್ಬಿಟ್ಟು. ಸುಮಾರು ಜನ ವಾಷಿಂಗ್ ಮಿಷಿನ್ ತಗೊಳ್ಳಿ ಅಂತ ಇದ್ದೀರಾ. ತಗೊಳಕೇನಿಲ್ಲ, ತಗೋಬಹುದು. ಬಟ್ ನಮ್ಮ ಅಪ್ಪಂಗೆ ನನ್ನ ಮಕ್ಕಳು ಭಯ, ಅವ್ರು ಏನಾದ್ರು ಮುಟ್ಬಿಡ್ತಾರೆ ಇಲ್ಲ ಏನಾದ್ರು ಮಾಡ್ಬಿಡ್ತಾರೆ ಅಂತ ಭಯ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ, ಅವ್ರು ಸ್ವಲ್ಪ ದೊಡ್ಡವರಾಗ್ಲಿ ಅಂತ ಅನ್ಬಿಟ್ಟು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಒಕ್ಕೊಂಡ್ಬಿಡ್ತೀನಿ, ನನ್ನ ಮಕ್ಳ ಹತ್ರ ವಾಷಿಂಗ್ ಮಿಷಿನ್ ಸವಾಸನೆ ಬೇಡ ಅಂತ. ಲೇ ಗುಂಡ ಪುಚ್ಚುಮುಟ್ಟೆನಲೇ.
ಇವಾಗ ಪ್ಯಾಕ್ ಮಾಡ್ಕೋಬೇಕು ಏನೇನ್ ತಗೊಂಡ್ ಹೋಗೋದು ಅಂತ ಹೇಳಿ. ಅರ್ಧ ಗಂಟೆ ಆಗುತ್ತೆ ನೋಡಿ ನಾನು ಪ್ಯಾಕ್ ಮಾಡ್ಕೊಳೋ ಹೊತ್ತಿಗೆ. ನೋಡಿ ಇದೆಲ್ಲ ನನ್ನ ಮಗಳು ಸ್ಕೂಲ್ದು ಬುಕ್ಸ್ಗಳು, ಅವಳದು. ಈ ನರ್ಸರಿ ಫುಲ್ಲು ಏನೇನ್ ಬುಕ್ಸ್ ಕೊಟ್ಟಿದ್ರು ಅದೆಲ್ಲ ಇದ್ರಲ್ಲಿದೆ. ಮತ್ತೆ ಅವಳು ಮಾಡಿರೋ ಕ್ರಾಫ್ಟ್ಸು ಮತ್ತೆ ಇದು ಕಾರ್ಡ್ಸು ಎಲ್ಲ ಇವಾಗ ತಗೊಂಡೋಗಿ ಅಲ್ಲಿ ಇಡೋಣ ಅಂತ. ಇನ್ನ ಕ್ರಾಫ್ಟ್ಸ್ ಅವಳು ಮಾಡದೇ ಇರೋದೆಲ್ಲ ಇದ್ರಲ್ಲಿದೆ. ಪೇಂಟಿಂಗ್ಸ್ ಅಂತೆ ಮತ್ತೆ ಕ್ಲೇ ಎಲ್ಲ ಇವಾಗ ಅವಳ ಬ್ಯಾಗ್ ತುಂಬ್ತೀನಿ, ತಗೊಂಡು ಅವ್ರ ದಿಯಾ ಮನೇಲಿ ಇಟ್ಕೊಂಡ್ಲಿ ಎಲ್ಲಾನು. ಇದ್ರಲ್ಲಿ ಒಂದಷ್ಟು ಕ್ರಾಫ್ಟ್ಸ್ ಇದಾವೆ. ಏನೋ ಫಿಶ್ ಅಂತೆ, ವಾರನೂ ಒಂದೊಂದು ಇರೋದಲ್ವಾ ನೋಡಿ. ಪಾಂಡ, ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲ. ಇದು ಪಾಪ್ಕಾರ್ನ್ ಅಂತೆ, ಇನ್ನ ಏನೇನೋ ಇದಾವೆ. ಇದನ್ನೆಲ್ಲ ಅವಳ ಬ್ಯಾಗ್ಗೆ ಹಾಕೋಣ. ನೋಡಿ ನರ್ಸರಿಗೆ ಎಷ್ಟು ಬುಕ್ಸ್. ಯಪ್ಪ ರಾಮ. ಡೈರಿ ಅನ್ಬಾರ್ದಂತೆ, ಆರ್ಗನೈಸರ್ ಅನ್ಬೇಕಂತೆ. ಏನೋ ಅವ್ರದ್ದು. ನೋಡಿ ಇಷ್ಟಿದಾವೆ ಅವಳ ಬುಕ್ಸ್. ಇನ್ನೂ ಇದಾವೆ. ಚಿನ್ನಿ ಬುಕ್ಸ್ ಎಲ್ಲ ಇಟ್ಕೋ ಬಾ ಇಲ್ಲಿ. ಇದು ಫೋಲ್ಡರ್ ಅಂತೆ, ನಾವೆಲ್ಲ ಫೈಲ್ ಅಂತಿದ್ದು, ಇವ್ರಿಗೆ ಫೋಲ್ಡರ್ ಅಂತೆ ಇದು. ಚಿನ್ನಿ ಏಯ್ ಬೇಗ ಬಾ ಇಲ್ಲಿ. ಎದ್ ಬಾ ಚಿನ್ನಿ, ಬೇಗ ನಡಿ ಎತ್ತಿಟ್ಕೊ ನಡಿ ಬುಕ್ಸ್ ಎಲ್ಲ. ಹಾ ಅದ್ ಬಾಕ್ಸ್ ಇಲ್ಲ ಇಕ್ಕೋ, ಆಮೇಲೆ ಹಾಳು ಮಾಡ್ಬಿಡ್ತೀಯ ನೀನು. ನೋಡಿ ನಿಂದೇನೇನೈತೆ ಈ ಫೋಲ್ಡರು ತಗೋ. ಇದ್ರಲ್ಲಿ ನೋಡಿ ಇದೇನೋ ಕಾರ್ಡ್ಸ್ಗಳು, ಇವೆಲ್ಲ ದಯವಿಟ್ಟು ಎತ್ತಿಕ್ಕೋ. ಯಾವ್ದು? 20 ರೂಪೀಸ್ ಅಲ್ಲ ಚಿನ್ನಿ, ಇದು ಜಾಸ್ತಿ. ಕುಡಿಲಿ ಎಷ್ಟಂತ ನೋಡೋಣ. ಎಲ್ಲೇ 20 ರೂಪೀಸ್ ಅಂತೆ. 200 ರೂಪೀಸ್. ಆಯ್ತು ಇವಾಗ ಎಷ್ಟು ಫಸ್ಟ್ ಎತ್ತಿಕೋ. ಇವಾಗ ಲಗೇಜು ಯಾಕೋ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಈ ಸಲಿ. ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ಎತ್ತಾಕೊಂಡು ಹೋಗ್ತಾ ಇದೀನಿ ನಾನು. ಏನದು? ಸ್ಕೂಲಲ್ಲಿ ಕೊಟ್ಟಿರತ್ತಾನೆ. ಆಮೇಲೆ ಈ ಫ್ರಾಕು. ಆಯ್ತು ಮೇಡಮ್. ಆಮೇಲೆ ಇದೊಂದು ಸ್ವಲ್ಪ ಶಾವಿಗೆ, ಏನೇನೋ ಹಿಟ್ಟುಗಳು, ಇಲ್ಲಿ ಒಂದಷ್ಟು ಮಿಕ್ಕಿದ್ದು ತರಕಾರಿ, ಸೊಪ್ಪು, ಇದು ಬೆಲ್ಲ. ಇಲ್ಲೇ ಇದ್ರೆ ವೇಸ್ಟ್ ಆಗುತ್ತಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮಕ್ಕಳದು ಮೆಡಿಸನ್ಸು, ಮಸ್ಟ್ ಅಂಡ್ ಶೂಟ್. ಇವಾಗ ಟೈಮ್ ಬಂದು 4:45 ಆಗಿದೆ. ಎಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡಿದೀವಿ. ನೋಡ್ತಾ ಇರ್ಬೋದು ಹಿಂದೆಗಡೆ ಒಂದಷ್ಟು ಬ್ಯಾಗು. ಬನ್ನಿ, ಇನ್ನು ಬೇಜಾನ್ ಹಾಕೋಬಿಟ್ಟಿದೀನಿ. ಎಬ್ಬುಸೋ ಗುಂಡುನ. ನೋಡಿ ಇಷ್ಟು ಎತ್ಕೊಂಡು ಹೋಗ್ಬೇಕೀಗ. ನಡಿ ಫಸ್ಟ್ ಗುಂಡುನ ಎಬ್ಬುಸ್. ಇದು ಆಯ್ತು ಬಾ. ನೋಡಿ ಇಲ್ಲೊಂದಷ್ಟು ಐತೆ. ಸ್ಪೆಕ್ಸ್ ತಗೋ ನಿಂದು. ಚಪ್ಪಲ್ ಹಾಕೋ ಬಾ. ಗುಂಡನಿ ಯಾನ್ ಚಪ್ಪನಿ ಎದ್ಬಿಟ್ಟ. ಸುಮ್ಮಿರ್ಚಿನಿ, ನೀನ್ ಒಳ್ಳೆ ಲೂಸ್ ಆಡ್ದಂಗ ಆಡ್ತಾ ಇರ್ತೀಯ. ಅವ್ನ್ ಗಂಭೀರ್ ನೋಡಿ. ಕಟ್ಟಿದ್ದು ಒಂದ್ ಮೊಳ ಆಗಿತ್ತು. ನಮ್ಮ ಅಮ್ಮನ ಫೋಟೋಗೆ ಹಾಕಿದ್ರು ನಮ್ಮಪ್ಪ. ಆಮೇಲೆ ಇಬ್ರು ಒಂದ್ಸಲಿ ನೋಡ್ಕೊಂಡು, ಎಲ್ಲೇ ಹೋಗ್ಬೇಕಾದ್ರು ಅಷ್ಟೇ ನಾನು ಇಬ್ರು ನೋಡ್ತೀನಿ. ಇರಪ್ಪ. ಟಾಟಾ ಮಾಡ ಅಪ್ಪ. ಬಾಯ್. ತಾತಂಗ್ ಟಾಟಾ ಮಾಡ. ಹಾ ಏನಮ್ಮ
ನಿನ್ಗೆ? ಯಾಕೆ? ಹೋಗಿರ್ಲಿಲ್ಲ ರಾತ್ರಿ ಹೊತ್ತು ಅದಕ್ಕೆ ಹ್ಮ್ ಅದಕ್ಕೆ ಇವಾಗ ಖುಷಿ ಆಗ್ತಾ ಇತ್ತು. ಯಾಕೆ? ಮನೆಗೆ ಗೊತ್ತಾಗಿತ್ತು ಅದಕ್ಕೆ. ಹೌದಾ? ಯಾರ್ದು ಮನೆ ಅದು? ನಮ್ಮಿಬ್ರದ್ದು ಹ್ಮ್ ಗುಂಡಂದು? ಗುಂಡೊಂದು ದಿಯ ಮನೆ ಇದೆ. ನಂದು ದಿಯ ಮನೆ, ನಿಂದು ದಿಯ ಮನೆ, ಹ್ಮ್ ಎಲ್ಲಾರ್ದು ದಿಯ ಮನೆ ಅದು. ಎಲ್ಲಾರ್ದು ಅಲ್ಲ, ನಂದು ನಿಂದು ಗುಂಡಂದು. ಹಾ, ಇಬ್ರು ಮನೆ ಅದು. ಹ್ಮ್ ಗೊತ್ತಾಯ್ತಾ? ಇವಾಗ ಖುಷಿನಾ ಇಬ್ರಿಗೂ? ಸರಿ ಹೋಗ್ತಾ. ಓಹೋ ಇವನ್ ನೋಡು. ಏನಪ್ಪ ನಿನ್ ಖುಷಿ ಆಯ್ತೇನೋ ಗುಂಡ? ಒಮ್ಮೆ ಮೂನಪ್ಪ ಖುಷಿ ಆಯ್ತೇನೋ? ಯಪ್ಪ ನಮ್ ಲಗೇಜ್ ನೋಡಿ ಎಷ್ಟೊಂದ್ ಐತೆ ಈ ಸಲಿ. ನೋಡ್ದವ್ರು ಎದ್ರಕೋಗ್ಬಿಡ್ತಾರೆ, ಏನ್ ಇವಳು ಗಂಟು ಮೂಟೆ ಕಟ್ಕೊಂಡ್ ಬಂದ್ಬಿಟ್ಟವಳ. ಓನಮ್ಮ. ತುಂಬಾ ದಿನ ಆದ್ಮೇಲೆ ಬಸ್ಸಲ್ಲಿ ಅಥವಾ ಆಟೋದಲ್ಲಿ ಟ್ರಾವೆಲ್ ಮಾಡಿದ್ರೆ ನನ್ಗಾಗಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೊಟ್ಟೆ ಎಲ್ಲ ತೊಳಸ್ತಾ ಇತ್ತು, ತಲೆ ಎಲ್ಲ ತಿರುಗ್ತಾ ಇತ್ತು ನನಗೆ. ಊಟ ಬೇರೆ ಮಾಡಿದ್ನಲ್ಲ, ಸೊ ಹಂಗಾಗಿ ನನ್ಗಾಗಲ್ಲ ಟ್ರಾವೆಲಿಂಗು ಜಾಸ್ತಿ. ಬಟ್ ಹಂಗೋ ಹೆಂಗೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವಾಗ ಮನೆ ನಿಯರ್ ಬೈ ಬಂದ್ವಿ. ಗೈಸ್ ಫೈನಲಿ ಬಂದ್ವಿ ನಮ್ಮ ದಿಯಾ ಮನೆಗೆ. ಟೈಮ್ ಬಂದು ಎಷ್ಟು ಚಿನ್ನಿ ಟೈಮು? 6 ಗಂಟೆ. ನನ್ನ ಮಗನ ರಾಗಿ ಬೀಸಕ್ಕೆ ಅಂದ್ಬಿಟ್ಟು ಹಂಗೆ ಜೊತೇಲಿ ಕರ್ಕೊಂಡು ಹೋದ್ರು ನಮ್ಮ ಅತ್ತೆನೂ ಮತ್ತು ನನ್ನ ನಾದಿನಿ ಮಗ. ಏನೋ ಘಮ ಘಮ ಅಂತ ಐತೆ. ಬನ್ನಿ ಇವಾಗ ಫಸ್ಟು ನಾನು ತಂದಿರೋ ಲಗೇಜ್ಗಳನ್ನೆಲ್ಲ ಒಂದೊಂದು ಕಡೆ ಎತ್ತಿಟ್ಬಿಟ್ರೆ ಆ ಪ್ಲೇಸ್ಗೆ ನನಗೆ ಸಮಾಧಾನ. ಸರಿ ನೋಡಿ, ಇದು ನಮ್ಮ ಚಿನ್ನಿ ಸೈಕಲ್ಲು. ಆಲ್ರೆಡಿ ನೋಡಿದ್ದೀರಾ, ಇನ್ನೂ ಒಂದ್ಸಲಿ ತೋರಿಸು ಅಂತವಳೆ. ಸರಿ ಆಯಿತು. ನಾನು ಇಲ್ಲಿ ಬರ್ಬೇಕಾದ್ರೆ ಸ್ಯಾರೀಸ್ ಏನಿರುತ್ತೆ ಕಂಪ್ಲೀಟ್ ತಂದ್ಬಿಡ್ತೀನಲ್ಲ, ಸೊ ಇಲ್ಲಿನೂ ನನಗೆ ತೊಗೊತಾರೆ ನಮ್ಮ ಬಾಡಿಗೆ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಬಂದು ತೊಗೊಂಡ್ರು. ಸೊ ಸ್ವಲ್ಪ ಸೇಲ್ ಆಯಿತು. ಮಿಕ್ಕಿದೆಲ್ಲ ನಾನು ಬೀರಲ್ಲಿ ಜೋಡಿಸ್ಕೊತಾ ಇದ್ದೆ. ಆಚೆ ಇಟ್ಟರೆ ನನ್ನ ಮಕ್ಕಳು ಏನಾದರೂ ಮಾಡಿಬಿಡ್ತಾರೆ ಅನ್ನೋದು ಇನ್ನೊಂದು ಭಯ. ಅದಕ್ಕೋಸ್ಕರ. ಆಗುತ್ತಾ? ಸಖತ್ತಾಗೈತೆ ಬಿಡು. ಆದರೆ ಇವಳ ಹತ್ರ ಇರ್ತದೆ ಹೆಂಗೋ ಡೌಟ್. ಅದೇ ನೋಡ್ರಿ ಎಷ್ಟು ಚೆನ್ನಾಗೈತೆ. ಏರೋಪ್ಲೇನ್. ಗೈಸ್ ನೈಟ್ ಊಟ ಮಾಡಿ ಬೇಗ ಮಲ್ಕೊಂಬಿಟ್ವಿ. ಏನಪ್ಪಾ ಅಂದ್ರೆ ನಾವು ಇಲ್ಲಿಗೆ ಬಂದ್ರೆ ರೊಟೀನ್ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ ನಮ್ದು. ಬೇಗ ಊಟ ಮಾಡೋದು, ಬೇಗ ಮಲ್ಕೊಳ್ಳೋದು, ಹೀಗೆಲ್ಲ ಇರುತ್ತೆ. ಬಟ್ ಅಲ್ಲಂತೂ ನಿಮಗೆ ಗೊತ್ತು, 11:30 12 ಗಂಟೆ ಆದ್ರೂ ನನ್ನ ಮಕ್ಕಳು ಮಲಗಲ್ಲ. ಅದೇನೋ ಗೊತ್ತಿಲ್ಲ, ಇಲ್ಲಿ ಕಂಪ್ಲೀಟಾಗಿ ನಮ್ಮದು ರೊಟೀನ್ಸ್ ಎಲ್ಲ ಫುಲ್ ಡಿಫ್ರೆಂಟ್ ಆ್ಯಂಡ್ ಚೇಂಜ್ ಇರುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ, ಏನೇನು ಬೇಜಾರು ಅಂತಂದರೆ, ಇವಾಗ ಸಿಲಿಂಡ್ರ್ ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ಹೋಟೆಲ್ಸ್ಗಳು ಕಮ್ಮಿ. ಹೋಟೆಲ್ ತೆಗ್ದಿದ್ರು ಲಿಮಿಟೆಡ್ ಆಗಿ ಮಾಡ್ತಾರೆ, ಬೇಗ ಬೇಗ ಕ್ಲೋಸ್ ಮಾಡ್ಕೊತಾರೆ. ಹಾಗಾಗಿ ನಮ್ಮಪ್ಪ ನಾವು ಈ ಕಡೆ ಬಂದರೆ ಹೋಟೆಲಲ್ಲಿ ಊಟ ಮಾಡೋರು 3 ಟೈಮು. ಇವಾಗ ಹೆಂಗೆ ಅಂತಂದರೆ, ನಾನು ನೋಟಿಸ್ ಮಾಡಿದ ಪ್ರಕಾರ ಅಲ್ಲಿ ಹೋಟೆಲ್ಗಳು ಸ್ವಲ್ಪ ದಿವಸ ಮುಚ್ಚೇ ಬಿಟ್ಟಿತ್ತು. ಮಾಮೂಲಿ ಮನೆ ಊಟ ಮತ್ತು ಮಾಮೂಲಿ ಸಣ್ಣ ಪುಟ್ಟ ಮೆಸ್ಗಳು. ಸೊ ಹಂಗಾಗಿ ಏನಪ್ಪ ಮಾಡ್ತಾರೆ ನಮ್ಮಪ್ಪ ಊಟಕ್ಕೆ ಅಂತ ಅದೊಂದು ಬೇಜಾರು. ಹೋಗೋದಾ ಬೇಡವಾ ಅಂತ. ನನ್ನ ಹಣೆ ಬರ ಹೆಂಗೆ ಅಂತಂದರೆ, ಅಲ್ಲೂ ಇರೋಕ್ಕಾಗಲ್ಲ, ಇಲ್ಲೂ ಬಂದರೆ ಇಲ್ಲೂ ಇರೋಕ್ಕಾಗಲ್ಲ. ಆ ಥರ ಹಣೆ ಬರ ನಮ್ಮದು. ಯಾರಿಗೆ ಬೇಕಪ್ಪ ಅನಿಸ್ಬಿಡುತ್ತೆ ಒಂದ್ಸಲಿ. ಆದರೂ ಏನು ಮಾಡ್ತೀರಾ, ಇಲ್ಲಿ ಬರಲೇಬೇಕು, ಅಲ್ಲಿ ನಮ್ಮ ಅಪ್ಪನ ನೋಡ್ಕೊಳ್ಲೇಬೇಕು. ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ ನಮ್ಮಪ್ಪ. ತಿಂದಿರಾ ಅಂತೂ ಇರಲ್ಲ, ತಿನ್ನಲೇಬೇಕು, ತಿಂತಾರೆ. ಅದು ಹೇಳಿದ್ನಲ್ಲ, ಸ್ವಲ್ಪ ಹೋಟೆಲ್ 1-2 ಹೋಟ್ಲಿದೆ ನಮ್ಮ ಮನೆ ಮೇನ್ ರೋಡಲ್ಲಿ. ಅಲ್ಲಿ ಲಿಮಿಟೆಡ್ ಆಗಿ ಮಾಡ್ತಾರಂತೆ, ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಒಂದು ಹೋಟ್ಲಂತೂ ಓಪನೇ ಮಾಡಿಲ್ಲ. ಅದೊಂದು ಹಣೆ ಬರ.
ಸೊ ಇವಾಗ ನಾನು ಬಂದರೆ ಎಷ್ಟು ದಿವಸ ಇರ್ತೀನಿ ಅಂತ ನನಗೂ ಗೊತ್ತಿಲ್ಲ. ಮಗಳಿಗೆ ರಜಾ ಅಂತೂ ಇದೆ. ಸಡನ್ನಾಗಿ ಹೋದ್ರು ಹೋಗ್ಬಿಟ್ಟೆ, ನಾನು ಹೇಳೋಕ್ಕಾಗಲ್ಲ. ಇದಕ್ಕೆ ಬೇಜಾರು ನನಗೆ. ಏನು ಮಾಡ್ತೀರಾ, ಎಲ್ಲ ಕಡೆ ಮ್ಯಾನೇಜ್ ಮಾಡಲೇಬೇಕು ನಾನು, ಆ ಥರ ಪರಿಸ್ಥಿತಿ ನಮ್ಮದು. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.